ಪ್ರೇಸ್ ದ ಲಾರ್ಡ್. ದೇವರು ನಮಗೆ ಸ್ತೋತ್ರವಾಗಲಿ. ಬಿಡುಗಡೆ ಸಂದೇಶ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತ ನಾಮದಲ್ಲಿ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತ ನಾಮದಲ್ಲಿ ನನ್ನ ಪಾದ ಸನ್ನಿಧಾನಕ್ಕೆ ನಾವು ಬರ್ತೇವೆ. ನಿನ್ನ ವಾಕ್ಯಗಳನ್ನು ಧ್ಯಾನ ಮಾಡೋದಕ್ಕೋಸ್ಕರವಾಗಿ ಇನ್ನ ವಾಕ್ಯಗಳನ್ನ ಪವಿತ್ರಾತ್ಮನಲ್ಲಿ ಅಭಿಷೇಕಿಸು. ಪವಿತ್ರಾತ್ಮನನ್ನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾಗಿದ್ದು ಈ ವಾಕ್ಯದ ಮುಖಾಂತರ ನಿನ್ನ ಜನ ಸಂಗಡ ಮಾತನಾಡು. ಪವಿತ್ರಾತ್ಮನೇ, ಈ ವಾಕ್ಯದ ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಾಭಿವೃದ್ಧಿಯನ್ನು, ಬಿಡುಗಡೆಯನ್ನು ಉಂಟು ಮಾಡಬೇಕೆಂದು ಬಿಡುಕೊಳ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ, ಆಮೇನ್. ಇವತ್ತಿನ ಧ್ಯಾನ ಮಾಡ್ತೇವೆ ಯೋಹನನ ಬರೆದ ಮೊದಲನೇ ಪತ್ರಿಕೆ, ಅದರಲ್ಲಿ 2ನೇ ಅಧ್ಯಾಯದಲ್ಲಿ 3ರಿಂದ 6ನೇ ವಾಕ್ಯ ತನಕ. ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ನಡೆದರೆ ಅದರಿಂದಲೇ ಆತನನ್ನು ಬಲ್ಲವರಾಗಿದೆ ಎಂಬುದು ತಿಳುಕೊಳ್ಳುತ್ತೇವೆ. ಆತನು ಬಲ್ಲೆನೆಂದು ಹೇಳಿ ಆತನ ಆಜ್ಞೆಗಳನ್ನು ಕೈಕೊಳ್ಳದೆ ನಡೆಯುವವನು ಸುಳ್ಳುಗಾರನಾಗಿದ್ದಾನೆ, ಸತ್ಯ ಎಂಬುದು ಅವನಲ್ಲಿ ಇಲ್ಲ. ಯಾವನಾದರೂ ಆತನ ವಾಕ್ಯವನ್ನು ಕೈಕೊಂಡು ನಡೆದರೆ ಅವನಲ್ಲಿ ನಿಜವಾಗಿ ದೇವರ ಮೇಲಿನ ಪ್ರೀತಿಯು ಪರಿಪೂರ್ಣವಾಗಿದೆ. ಇದರಿಂದಲೇ ಆತನಲ್ಲಿದೆ ಎಂಬುದನ್ನು ತಿಳುಕೊಳ್ಳುತ್ತೇವೆ. ಆತನಲ್ಲಿ ನೆಲೆಗೊಂಡವನಾಗಿದ್ದೆಂದು ಹೇಳುವವನು ಕ್ರಿಸ್ತನು ನಡೆದಂತೆ ತಾನು ನಡೆಯುವುದಕ್ಕೆ ಬದ್ಧನಾಗಿದ್ದಾನೆ. ಇಲ್ಲಿ ಅಪೊಸ್ತಲ ಯೋಹನನು ಇಲ್ಲಿ ಹೇಳ್ತಾನೆ, ನಾವು ಆತನ ಆಜ್ಞೆ ಕೈಕೊಂಡು ನಡೆದರೆ ಮಾತ್ರವೇ ಆತನ ಬಲ್ಲವರಾಗಿದೆ ಎಂದು ಹೇಳ್ತಾನೆ. ಮತ್ತು ಯಾಕೆ ಯೇಸು ಕ್ರಿಸ್ತ ಮೇಲೆ ಬರೀ ನಂಬಿಕೊಳ್ಳೋದು ಮಾತ್ರ ಅಲ್ಲ, ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯಬೇಕು, ಇಲ್ಲದೆ ಅವನು ಸುಳ್ಳುಗಾರನು ಎಂಬುದು ಯಾಕೆ ಹೇಳುತ್ತಾನೆ, ಇದರ ಏನು ಅರ್ಥ ಎಂಬುದಾಗಿ ನಾವು ವಿವರ ನೋಡೋಪ್ರೆ. ಮೊದಲನೇ ಸಂಗತಿ ನೋಡ್ತೇವೆ ಪ್ರೇರೆ, ಯೇಸು ಕ್ರಿಸ್ತ ಮೇಲೆ ನಂಬಿಕೆ ಇಡುವವರು ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವವರು ಆಗಬೇಕು. ನಾವು ನೋಡ್ತೇವೆ ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯದಲ್ಲಿ 21ರಿಂದ 27ನೇ ವಾಕ್ಯ ತನಕ. ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡಿರಿ. ಪರಲೋಕದಲ್ಲಿ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು. ಇಲ್ಲಿ ಯೇಸು ಕ್ರಿಸ್ತನು ಅತಿ ಸ್ಪಷ್ಟವಾಗಿ ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯದಲ್ಲಿ 20ನೇ ವಾಕ್ಯದಲ್ಲಿ ಹೇಳ್ತಂದೆ, ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವರೆಲ್ಲರೂ ಪರಲೋಕ ರಾಜ್ಯ ಸೇರಿ ನೆನೆಸಬೇಡಿರಿ. ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆಯೇ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವವನು. ಇದರ್ಥ ಬರೀ ಖಾಲಿ ಯೇಸುಗಳನ್ನು ನಂಬಿಕೆ ಇಟ್ಟರೆ ಮಾತ್ರ ಸಾಕಾಗುವುದಿಲ್ಲ, ನಂಬಿಕೆ ಇಡುವವರಾಗಬೇಕು, ಯೇಸು ಕರ್ತನ ಅಂಗೀಕಾರ ಮಾಡುವವರಾಗಬೇಕು, ನೀರಿನ ಮುಳಿದಿಟ್ಟುಕೊಳ್ಳುವವರಾಗಬೇಕು, ಪ್ರತಿ ಆದ್ಯತೆ ಕರ್ತನ ಸಭೆಗೆ ಬರುವವೇ. ಅಷ್ಟೇ ಅಲ್ಲದೆ ಯೇಸು ತಂದೆಯ ಚಿತ್ತವೇ, ತಂದೆ ಕೊಟ್ಟ ಆಜ್ಞೆಗಳನ್ನು ಕೈಕೊಂಡು ನಡೆಯುವವನು ಮಾತ್ರವೇ ಪರಲೋಕ ರಾಜ್ಯ ಹೋಗುತ್ತಾನೆ ಎಂಬುದು ಯೇಸು ಅತಿ ಸ್ಪಷ್ಟವಾಗಿ ತನ್ನ ಶಿಷ್ಯರಿಗೆ ಹೇಳುತ್ತಾನೆ. ಅದಕ್ಕೆ ಅಲ್ಲಿ ಯೋಹನ ಹೇಳ್ತಾನೆ, ಯೇಸು ಬರೀ ನಂಬಿಕೆ ಇಟ್ಟರೆ ಮಾತ್ರ ಅಲ್ಲ, ನಂಬಿಕೆ ಇಡೋದು ಮುಖ ದೇವರ ಮಕ್ಕಳಾಗಿದ್ದೀರಿ. ಆ ದೇವರ ಮಕ್ಕಳಾದ ಪ್ರತಿಯೊಬ್ಬರು ಅದನ್ನ ಆಜ್ಞೆ ಕೈಗಳು ನಡೆಯಬೇಕು ಎಂಬುದಾಗಿ ಅಲ್ಲಿ ಯೋಹನನು ತನ್ನ ಪತ್ರಿಕೆ ಹೇಳ್ತಾನೆ. ಇಲ್ಲದಿದ್ದರೆ ಅವರು ಸುಳ್ಳುಗಾರರಾಗ್ತಾರೆ ಎಂಬುದಾಗಿ ಅಲ್ಲಿ ಯೋಹನ ಹೇಳ್ತಾನೆ. 22ನೇ ವಾಕ್ಯ 23ನೇ ವಾಕ್ಯ ನೋಡುತ್ತೇವೆ, ಸ್ವಾಮಿ ಸ್ವಾಮಿ ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ಲವೇ, ನಿನ್ನ ಹೆಸರಿನ ಮೇಲೆ ದೈವಗಳನ್ನು ಬಿಡಿಸಲಿಲ್ಲವೇ, ನಿನ್ನ ಹೆಸರಿನ ಮೇಲೆ ಅನೇಕ ಮಾತುಕತೆಗಳು ಮಾಡಲಿಲ್ಲವೇ ಎಂದು ಆ ದಿನದಲ್ಲಿ ಎಷ್ಟೋ ಜನರು ನನಗೆ ಹೇಳುವರು. ಆಗ ನಾನು ಅವರಿಗೆ, ನಾನೆಂದು ನಿಮ್ಮ ಗುರುತು ಕಾಣೇನು, ಧರ್ಮವನ್ನು ಮೀರಿ ನಡೆಯುವರೆ ನನ್ನಿಂದ ತೊಲಗೋಗ್ರಿಂದ ಎಲ್ಲರ ಮುಂದೆ ಹೇಳಿಬಿಡುವನು. ಯೇಸು ಕ್ರಿಸ್ತ ಹೇಳ್ತಾನೆ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅನೇಕ ಅದ್ಭುತಗಳು ಮಾತುಕತೆಗಳು ಆಗುತ್ತವೆ ಪ್ರೇರೆ. ಆದರೆ ಆ ದೇವರು ಕೊಟ್ಟ ವರ, ಯೇಸು ಕ್ರಿಸ್ತನು ಕೊಟ್ಟ ಈ ವರವನ್ನು ದೇವರಲ್ಲಿ ಕಾರ್ಯವಾಗುತ್ತದೆ. ಆದರೆ ಪ್ರೇರೆ ಅವರು ಅದ್ಭುತಗಳು ಮಾಡಿದರೆ, ಪ್ರವಾದನೆ ಮಾಡಿದರೆ ಎಂಬುದೇ ಪರಲೋಕ ಹೋಗುವುದಿಲ್ಲ. ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯುವರು ಮಾತ್ರವೇ ಪರಲೋಕ ಹೋಗುತ್ತಾರೆ ಎಂಬುದು ಅತಿ ಸ್ಪಷ್ಟ ಯೇಸು ಕ್ರಿಸ್ತನು ತನ್ನ ಸೇವಕರಿಗೆ, ಅಂದರೆ ಇಲ್ಲಿ ಬೋಧಕರಿಗೆ, ಸುವಾರ್ತಿಕರಿಗೆ ಎಲ್ಲರಿಗೆ ಯೇಸು ಕ್ರಿಸ್ತನೇ. ಖಾಲಿ ಯೇಸು ಕ್ರಿಸ್ತನು ನಂಬಿಕೊಳ್ಳೋದು ಮಾತ್ರ ಅಲ್ಲ, ಅದ್ಭುತಗಳು ಮಾತುಕತೆ ಮಾಡುವ ಪರಲೋಕ ಹೋಗುವುದಿಲ್ಲ. ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯುವರು ಮಾತ್ರವೇ ಪರಲೋಕ ಹೋಗ್ತಾರೆ ಎಂಬುದರಲ್ಲಿ ಯೇಸು ಅತಿ ಸ್ಪಷ್ಟವಾಗಿ ಇಲ್ಲಿ ಹೇಳುವನಾಗಿದೆ ಪ್ರೇರೆ. ಅದಕ್ಕೆ ಅಲ್ಲಿ ಯೋಹನ ಹೇಳ್ತಾನೆ, ದೇವರ ಮೇಲೆ ನಂಬಿಕೆ ಇಡುವವನು, ಯೇಸು ಕ್ರಿಸ್ತನ ನಂಬಿಕೆ ಇಡುವವನು ಆತನ ಆಜ್ಞೆಯನ್ನು ಕೈಕೊಂಡು ನಡೆಯುವವನು ಆಗಬೇಕು. ಇಲ್ಲ ಆತನ ಸುಳ್ಳುಗಾರನ ಎಂಬುದಾಗಿ ಯೋಹನ ಹೇಳ್ತಾನೆ. ಮತ್ತು ಯಾರು ಆತನ ಕೈಕೊಂಡು ನಡೆಯುತ್ತಾರೋ ಅವ್ರ ದೇವರ ಪ್ರೀತಿಯು ಪರಿಪೂರ್ಣವಾಗಿದೆ ಎಂಬುದಾಗಿ ಯೋಹನನು ಅಲ್ಲಿ ಹೇಳುವನಾಗಿದ್ದಾನೆ ಪ್ರೇರೆ. 24ರಿಂದ 27 ವಾಕ್ಯ ನೋಡೋಣ ಪ್ರೇರೆ. ಆದ್ದರಿಂದ ಈ ನನ್ನ ಮಾತು ಕೇಳಿ
ಅವುಗಳಂತೆ ನಡೆಯುವವನು. ಬಂಡೆಯ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಯುಳ್ಳ ಮನಸ್ಸನ್ನು ಹೋಳುವನು. ಕಟ್ಟಿದ ಮೇಲೆ ಮಳೆ ಸುರಿಯಿತು, ಹಳ್ಳಗಳು ಬಂದವು, 4 ಕಡೆಯಿಂದ ಗಾಳಿ ಬೀಸಿ ಆ ಮನೆಗೆ ಬಡಿಯಿತು, ಆದಾಗ್ಯೂ ಅದರ ಅಸ್ಥಿವಾರವು ಬಂಡೆ ಮೇಲೆ ಅದು ಬೀಳಲಿಲ್ಲ. ಯೇಸು ಕ್ರಿಸ್ತನೇ, ಯಾರು ಯೇಸು ನಂಬಿಕೆ ಇಟ್ಟುಕೊಂಡು ನೀರಿನ ಮುಳುಗಿ ತೆಗೆದುಕೊಂಡು ಕರ್ತನ ಸಭೆಗೆ ಬಂದು ದೇವರ ವಾಕ್ಯವನ್ನು ಕೈಕೊಂಡು ನಡೆಯುತ್ತಾರೋ ಅವರ ನಂಬಿಕೆಗೆ ನಂಬಿಕೆಯ ಪರೀಕ್ಷೆಗಳು ಬರ್ತವೆ. ಯೇಸು ನಂಬಿಕೆ ಇಟ್ಟ ಪ್ರತಿಯೊಬ್ಬರಿಗೆ ಒಂದಲ್ಲ ಒಂದು ರೀತಿಯ ಶೋಧನೆಗಳು ಬರ್ತವೆ, ಕಷ್ಟಗಳು ಬರ್ತವೆ. ಅದೇ ಯಾರು ಯೇಸು ನಂಬಿಕೆ ಇಟ್ಟುಕೊಂಡು ಯೇಸು ಕ್ರಿಸ್ತನ ಆಜ್ಞೆಗಳನ್ನು ಆತನ ಉಪದೇಶಕ್ಕೆ ಕೈಕೊಂಡು ನೋಡುತ್ತವರಿಗೆ ಯಾವ ಶೋಧನೆಗಳು ಬಂದರು, ಯಾವ ಕಷ್ಟ ಬಂದರು, ಅವರು ನಂಬಿಕೆ ದೃಢ ಬೀಳುತ್ತಾರೆ. ಅವ್ರ ನಂಬಿಕೆ ಬಿದ್ದು ಹೋಗುವುದಿಲ್ಲ, ಅವರು ಸೋತು ಹೋಗುವುದಿಲ್ಲ, ಅವರು ಜಯವನ್ನು ಹೊಂದುತ್ತಾರೆ. ಕಡೆಯ ತನ್ನ ನಂಬಿ ದೃಢ ನಿಲ್ತಾರೆ ಎಂದು ಯೇಸು ಕ್ರಿಸ್ತನು ಹೇಳುತ್ತಾನೆ. ಆದರೆ ಯಾರು 26-27 ನೋಡ್ತೇವೆ, ಆದರೆ ಈ ನನ್ನ ಮಾತನ್ನು ಕೇಳಿಯೂ ಅವುಗಳಿಂದ ನಡೆಯದ ಪ್ರತಿಯೊಬ್ಬನು ಉಸುಬಿನ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಹೀನ ಮನಸ್ಸನ್ನು ಹೋಳುವನು. ಕಟ್ಟಿದ ಮೇಲೆ ಮಳೆ ಸುರಿಯಿತು, ಹಳ್ಳಗಳು ಬಂದವು, 4 ಕಡೆಯಿಂದ ಗಾಳಿ ಬೀಸಿ ಆ ಮನೆಗೆ ಒಡೆಯಿತು, ಆಗ ದೊಡ್ಡ ಮನೆ ಕಡುಕೊಂಡು ಬಿತ್ತು. ಇಲ್ಲಿ ಯೇಸು ಕ್ರಿಸ್ತ ಹೇಳ್ತಾನೆ, ಯೇಸು ಕ್ರಿಸ್ತ ಯಾರು ನಂಬಿಕೆ ಕೊಡುತ್ತಾರೋ, ನೀರಿನ ಮುಳಿ ದೀಸಕೊಡುತ್ತಾರೋ, ಕರ್ತನ ಸಭೆಗೆ ಬರುತ್ತಾರೋ ಅವರ ನಂಬಿಕೆಗೆ ಶೋಧನೆಗಳು ಬರುವಾಗ, ನಂಬಿಕೆಗೆ ಹಾಕೋ ಪರಿಸ್ಥಿತಿ ಬರುವಾಗ, ಯಾರು ದೇವರ ಆಜ್ಞೆಗಳ ಕೈ ನುಡಿದಿಲ್ಲೋ ಅವರ ಪರೀಕ್ಷೆಗಳು ಬರುವಾಗ, ಕಷ್ಟಗಳು ಬರುವಾಗ ನಂಬಿಕೆಯಲ್ಲಿ ಬಿದ್ದು ಹೋಗ್ತಾರೆ, ನಂಬಿಕೆಯಲ್ಲಿ ಸೋತು ಹೋಗ್ತಾರೆ, ಕೆಲವು ನಂಬಿಕೆಯಲ್ಲಿ ಬಿಟ್ಟು ಪುನಃ ಲೋಕ ಹಿಂತಿರುಗುತ್ತಾರೆ. ಅದಕ್ಕೆ ಅಲ್ಲಿ ಯೋಹನ ಹೇಳ್ತಾನೆ, ಯೇಸು ಕ್ರಿಸ್ತ ನಂಬಿಕೆ ಕೊಡುವುದು ಎಂದರ್ಥ ಆತ ಅಂಗೀಕಾರ ಮಾಡಬೇಕು, ನೀರಿನ ಮುಳುಗಿ ದೇಶ ನಿಂತುಕೊಳ್ಳಬೇಕು, ಕರ್ತನ ಸಭೆಗೆ ಬರಬೇಕು, ಆತನ ಆಜ್ಞೆಗಳು ಕೈಕೊಂಡು ನಡೆಯುವುದು ಅತಿ ಅಗತ್ಯ ಎಂಬುದಾಗಿ ಅಲ್ಲಿ ಯೋಹನ ತನ್ನ ಪತ್ರಿಕೆಯಲ್ಲಿ ಹೇಳುತ್ತಾನೆ. ಪ್ರಿಯರೇ, ಇಲ್ಲದೇ ಅವರು ಸುಳ್ಳುಗಾರರು ಎಂಬುದಾಗಿ ಆತನು ಹೇಳುತ್ತಾನೆ. ಇನ್ನೊಂದು ಎಕ್ಸಾಂಪಲ್ ನೋಡಪ್ರೆ, ಯಾಕೆ ದೇವರ ಆಜ್ಞೆ ಕೈಕೊಂಡು ನಡೆಯಬೇಕು ಎಂಬುದಾಗಿ ಲೂಕನ ಬರೆದ ಸುವಾರ್ತೆ 8ನೇ ಅಧ್ಯಾಯದಲ್ಲಿ 20 ಮತ್ತು 21ನೇ ವಾಕ್ಯ. ಜನರು ಆತನಿಗೆ, ನಿನ್ನ ತಾಯಿಯು ನಿನ್ನ ತಮ್ಮಂದಿರು ನಿನ್ನನ್ನು ಕಾಣಬೇಕೆಂದು ಹೊರಗೆ ನಿಂತಿರುತ್ತಾರೆ ಎಂದು ಹೇಳಿದಾಗ ಆತನು ಅವರಿಗೆ, ಯಾರು ದೇವರ ಬಗ್ಗೆ ಕೇಳಿ ಅದಂತೆ ನಡೆಯುತ್ತಾರೋ ಅವರೇ ನನಗೆ ತಾಯಿಯು ಸಹೋದರ ಆಗಬೇಕೆಂದು ಉತ್ತರ ಕೊಟ್ಟರು. ಇಲ್ಲಿ ಅತಿ ಸ್ಪಷ್ಟವಾಗಿ ಯೇಸು ತಾಯಿ ಯೇಸು ನೋಡಲಿಕ್ಕೆ ಬರುವಾಗ ಯೇಸು ತನ್ನ ಶಿಷ್ಯರು ಹೇಳ್ತಾರೆ, ಯಾರು ನನ್ನ ಅವಾಗ ಕೇಳಿ ಅದರಂತೆ ನಡೆಯುತ್ತಾರೋ ಅವನ ತಾಯಿಯು ಸಹೋದರ ಆಗಬೇಕು. ಇದು ಅರ್ಥ ಆಗುತ್ತೆ. ಯೇಸು ಕ್ರಿಸ್ತನ ಕುಟುಂಬದವರು, ಯೇಸು ಕ್ರಿಸ್ತನ ಪರಿಚಯಸ್ಥರು ನಾವು ಆಗಬೇಕಾದರೆ ಯೇಸು ಕ್ರಿಸ್ತ ಹೇಳ್ತಾನೆ, ಯೇಸು ಕ್ರಿಸ್ತರು ಯಾರು ನಂಬಿಗಿಡುತ್ತಾರೋ ಮತ್ತು ಆತನ ಮಾತುಗಳನ್ನು ಆತನ ಉಪದೇಶಗಳನ್ನು ಅವರು ಮಾತ್ರ ಯೇಸು ಕ್ರಿಸ್ತನ ಸಂಬಂಧ, ಅಂದರೆ ಯೇಸು ಕ್ರಿಸ್ತನ ಅವರಿಗೆ ತಾಯಿಯು ಅವರು ಸಹೋದರ ಆಗಬೇಕು. ಹಾಗಾದರೆ ಈ ರೀತಿ ಯೇಸು ಕ್ರಿಸ್ತನು ನಿಮ್ಮನ್ನು ಪರಿಚಯ ಮಾಡಬೇಕು, ಆತ ನನ್ನವನು ಎಂದು ಹೇಳಬೇಕಾದ್ರೆ ಬರೀ ನಂಬಿಕೆ ಮಾತ್ರ ಅಲ್ಲ, ಆತನ ಆಳ್ವಿಕೆ ಅತಿ ಅಗತ್ಯ ಎಂಬುದಾಗಿ ಇಲ್ಲಿ ಲೂಕನು ಅಲ್ಲಿ ಹೇಳುತ್ತಾನೆ. ಇನ್ನೊಂದು ಸಂಗತಿ ನಾವು ನೋಡ್ತೇವೆ, ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ. ಯೋನ ಬರೆದ ಸುವಾರ್ತೆ 14ನೇ ಅಧ್ಯಾಯದಲ್ಲಿ 15 ಮತ್ತು 16ನೇ ವಾಕ್ಯ. ನೀವು ನನ್ನನ್ನು ಪ್ರೀತಿಸುವರಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಿರಿ, ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗ ಇರುವುದಕ್ಕೆ ಕೊಡುವನು. ಪ್ರಿಯರು, ಅತಿ ಸ್ಪಷ್ಟ ಹೇಳ್ತೇನೆ, ನೀವು ನನ್ನನ್ನು ಪ್ರೀತಿಸಿದಾದರೆ ನನ್ನ ಆಜ್ಞೆಗೆ ಅಲ್ಲಿ ಯೇಸುನಲ್ಲಿ ಖಾಲಿ ಪ್ರೀತಿ ಮಾಡಿರಿ, ಅದು ನಮಗೆ ಆತನ ಸೀದಾದರೆ ನೀವು ನನ್ನನ್ನು ಪ್ರೀತಿಸಿದಾದರೆ ಆಗದ ನಿಜವಾಗಿ ಯೇಸು ಯಾರು ನಂಬಿಕೊಡುತ್ತಾರೋ ಅವ್ರು ಬರೀ ನಂಬಿಕೊಡೋದು ಮಾತ್ರ ಅಲ್ಲ, ಸಂಪೂರ್ಣ ಹೃದಯದಿಂದ, ಪ್ರಾಣದಿಂದ, ಬುದ್ಧಿಯಿಂದ, ಶಕ್ತಿಯಿಂದ ಆತನ ನಂಬಿಕೆ ಇಡಬೇಕು. ಮತ್ತು ಆತನ ಪ್ರೀತಿಸುವುದೆಂದರೆ ಯೇಸು ಕ್ರಿಸ್ತ ಕೊಟ್ಟ ಈ ಉಪದೇಶ ಯೇಸು ಹೊಸ ಒಡಂಬಡಿಕೆಯಲ್ಲಿ ಮತ್ತಾಯಿಂದ ಬರೆಸುವ ನನ್ನ 4 ಸುವಾರ್ತೆ ಆತನ ಉಪದೇಶ ಕೊಟ್ಟಿದ್ದಾನೆ. ಆ ನಂತರ ಅಪೊಸ್ತಲರು ಪ್ರಕಟಣೆಗಳಂಥ ಎಲ್ಲ ಉಪದೇಶ, ಈ ಉಪದೇಶ ಹೊಸ ಒಡಂಬಡಿಕೆಯಲ್ಲಿ ಯಾರು ಕೈಕೊಂಡು ನಡೆಯುತ್ತಾರೋ ಯೇಸು ಕ್ರಿಸ್ತನೇ ಅವರಿಗೆ ನನ್ನನ್ನು ಪ್ರೀತಿಸುತ್ತಾರೆ, ಅವ್ರಿಗೆ ನನ್ನ ತಂದೆಯು ಪವಿತ್ರಾತ್ಮನನ್ನು ಕೊಡುತ್ತಾನೆ. ಆ ಪವಿತ್ರ ಸದಾಕಾಲ ಅವರ ಸಂಗಡ ಹಾಗಾದರೆ ಇವತ್ತು ಯೇಸು ನಂಬಿಕೆಟ್ಟವರಿಗೆ ದೇವರ ಕೃಪೆಯನ್ನು ಪವಿತ್ರವನ್ನು ಹೊಂದಿಕೊಳ್ಳುತ್ತೀರಿ. ಆ ಪವಿತ್ರ ಸದಾಕಾಲ ನಿಮ್ಮ ಸಂಗಡ ಇರಬೇಕಾದರೆ ಯೇಸು ಕ್ರಿಸ್ತನ ಕೊಟ್ಟ ಆಜ್ಞೆಗಳು ನಡೆಯುವುದು ಇಂಪಾರ್ಟೆಂಟ್ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳ್ತಾನೆ. ಅಷ್ಟೇ ಅದೇ ಅದಿಯಲ್ಲಿ ಯೋನ ಬರೆದ ಸುವಾರ್ತೆ 14ನೇ ಅಧ್ಯಾಯದಲ್ಲಿ 23ನೇ ವಾಕ್ಯ ನೋಡೋಣ ಪ್ರೇರೆ. ಯೇಸು ಅವನಿಗೆ, ಯಾರಾದರೂ ನನ್ನನ್ನು ಪ್ರೀತಿಸುವವನಾದರೆ ನನ್ನ ಮಾತನ್ನು ಕೈಕೊಂಡು ನಡೆಯುವನು, ಅವನು ನನ್ನ ತಂದೆಯು ಪ್ರೀತಿಸುವನು, ಮತ್ತು ನಾವಿಬ್ಬರು ಅವನ ಬಳಿಗೆ ಬಂದು ಅವನ ಬಳಿಯಲ್ಲಿ ಬಿಡಾರನ್ನು ಮಾಡಿಕೊಳ್ಳಿವು. ಇಲ್ಲಿ ಅತಿ ಸ್ಪಷ್ಟ ಯೇಸು ಕ್ರಿಸ್ತನೇ, ಯಾರು ಯೇಸು ಕ್ರಿಸ್ತನ ಪ್ರೀತಿಸ್ತಾರೋ ಅವರು
ನನ್ನ ತಂದೆ ಅಂದರೆ ಯೇಸು ಕ್ರಿಸ್ತನು ಅದನ್ನೇ ನನ್ನ ತಂದೆ ಆಜಕ್ಕಾಗಿ ನಡೆಯುವರು. ಆಗ ಇವತ್ತು ದೇವರು ನಿಮ್ಮನ್ನು ಪ್ರೀತಿ ಮಾಡಬೇಕಾದರೆ ಯೇಸು ಕ್ರಿಸ್ತನೇ ನೀವು ನನ್ನನ್ನು ನಂಬುವವರು ನನ್ನ ಅಂದರೆ ಯೇಸು ಕ್ರಿಸ್ತ ಆಜಕ್ಕಾಗಿ ನಡೆಯುತ್ತಾರೋ ಅವನು ದೇವರು ಪ್ರೀತಿಸ್ತಾನೆ. ಮತ್ತು ನಾವು ಇಬ್ಬರಿಂದ ತಂದೆ ಮಗ ಮತ್ತು ಪವಿತ್ರೈಕ ದೇವರು ಪ್ರಿಯರೇ ನಿಮ್ಮ ಆತ್ಮದಲ್ಲಿ ಬಿಡಾರವನ್ನು ಮಾಡಿಕೊಳ್ಳುತ್ತಾರೆ. ಮತ್ತು ಅದೇ ಯುಗದ ಸಮಾಪ್ತಿಯವರಿಗೂ ಆತ ನಿಮ್ಮ ಸಂಗಡ ಇರ್ತಾನೆ. ಆತ ನಿಮ್ಮ ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೆರೆಯುವುದಿಲ್ಲ. ಪ್ರತಿದಿನ ನಮ್ಮ ಸಂಗಡ ಇದ್ದುಕೊಂಡು ನಿಮ್ಮ ಇಡೀ ಲೋಕದ ಪ್ರಯಾಣದಲ್ಲಿ ಆತ ನಿಮ್ಮನ್ನು ಸಂಗಡ ಇದ್ದು ನಿಮ್ಮನ್ನು ಕಾಪಾಡುತ್ತಾನೆ, ಆಶೀರ್ವದಿಸ್ತಾನೆ, ಎಲ್ಲ ಸುಖ ಸಂತೋಷ ಕೊಡುತ್ತಾನೆ ಮತ್ತು ನಿತ್ಯ ಜೀವ ಪರಲೋಕಕ್ಕೆ ಆತನನ್ನು ತೆಗೆದುಕೊಂಡು ಹೋಗೋನಾಗಿದೆ. ಅದಕ್ಕೋಸ್ಕರ ಅಲ್ಲೇ ಯೋನ್ ಹೇಳ್ತಾನೆ, ಬರೀ ಯೇಸು ನಂಬಿಕೆ ಇಡುವುದು ಮಾತ್ರ ಅಲ್ಲ, ನಂಬಿಕೆ ಇಡಬೇಕು. ಆ ನಂಬಿಕೆಯಿಂದ ಆತನ ಅಂಗೀಕಾರ ಮಾಡಬೇಕು, ನಂಬಿಕೆಯಿಂದ ನೀರು ನಿಮ್ಮಳಿ ದಿವಸ ಅಂದ್ಕೊಳ್ಳಬೇಕು, ನಂಬಿಕೆಯಿಂದ ಕರ್ತನ ಸಭೆಗೆ ಬರಬೇಕು, ಕರ್ತನ ಬೋಧ ಪಾಲ್ಗೊಳ್ಳಬೇಕು. ಅಷ್ಟೇ ಅಲ್ಲದೆ ಕರ್ತನ ಸಭೆಯಲ್ಲಿ ಕೊಳ್ಳಲ್ಪಟ್ಟ ಯೇಸು ಕ್ರಿಸ್ತನ ಉಪದೇಶವನ್ನು ಕೈಕೊಂಡು ನಡೆಯುವರಾಗಬೇಕು. ಆವಾಗ ಮಾತ್ರ ಯೇಸು ಕ್ರಿಸ್ತನು ಅಂದರೆ ತಂದೆ ಮಗ ಪವಿತ್ರ ಏಕ ದೇವರು ಯುಗದ ಸಮಾಪ್ತಿಯವರೆಗೂ ನಿಮ್ಮ ಸಂಗಡ ಇರುತ್ತಾನೆ. ನಿಮ್ಮ ಆತ್ಮದ ಬಿಡುಗಡೆಯಲ್ಲಿ ಯೇಸು ಕ್ರಿಸ್ತ ಅತಿ ಸ್ಪಷ್ಟವಾಗಿ ಹೇಳುತ್ತಾನೆ. ಅದಕ್ಕೋಸ್ಕರ ನೀವು ಬರೀ ಯೇಸು ನಂಬಿಕೆ ಇಟ್ಟರೆ ಸಾಕುವುದಿಲ್ಲ. ಮೊದಲು ನಂಬಿಕೆ, ಆ ನಂಬಿಕೆಯಿಂದ ವಿಧೇಯರಾಗಬೇಕು ವಿಧೇಯರಾಗಿ ನೀವು ಒಪ್ಪಿಸ್ಕೊಳ್ಬೇಕು. ಆಗ ಈ ಒಂದು ದೇವರ ಪ್ರಸನ್ನತೆ, ಎಲ್ಲ ವಿಧ ಪವಿತ್ರಾತ್ಮ ನಿಮ್ಮೊಟ್ಟಿಗೆ ಇದ್ದ ಅನುಭವ ನಿಮಗೆ ಸಿಗುತ್ತದೆ ಪ್ರಿಯರೇ. ಮತ್ತು ನಿಜವಾಗಿ ನೀವು ನಿತ್ಯ ಜೀವನ ಪಡೆದುಕೊಳ್ಳುತ್ತೀರಿ ಪ್ರಿಯರೇ, ಆಶೀರ್ವಾದವನ್ನು ಪಡೆದುಕೊಳ್ಳುತ್ತೀರಿ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ ಪ್ರಿಯರೇ, ಯೋನ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ 7ನೇ ವಾಕ್ಯ, 10ನೇ ವಾಕ್ಯ ಮತ್ತು 14ನೇ ವಾಕ್ಯ. 7ನೇ ವಾಕ್ಯ ಓದ್ತೇನೆ. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನೂ ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ಇಲ್ಲಿ ಯೇಸು ಕ್ರಿಸ್ತನೇ ನೀವು ನನ್ನಂದರೆ ನೀವು ಯೇಸು ಕ್ರಿಸ್ತನಲ್ಲಿ ಎಂದರೆ ಯೇಸು ಕ್ರಿಸ್ತ ನಂಬಿಕೆ ಇಡುವುದು ಮಾತ್ರ ಅಲ್ಲ, ಆತನ ಹತ್ತಿರ ಪ್ರಾರ್ಥನೆ ಮಾಡುವವರಾಗಬೇಕು ಪ್ರತಿದಿನಲೂ. ಮತ್ತು ಆತನ ವಾಕ್ಯ ಅಂದರೆ ಆತನ ವಾಕ್ಯಕ್ಕೆ ವಿಧೇಯರಾಗಿ ನಡೆಯುತ್ತಾರೋ ನೀವು ಏನೂ ಬೇಡಿಕೊಂಡರು ಪ್ರಿಯರೇ, ನಿಮ್ಮ ಪ್ರತಿಯೊಂದು ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತ ಅದಕ್ಕೆ ಉತ್ತರ ಕೊಡುತ್ತಾನೆ ಎಂಬುದಾಗಿ ಯೇಸು ಕ್ರಿಸ್ತ ಹೇಳ್ತಾನೆ. ಮತ್ತು ಅನೇಕರು ಇವತ್ತು ದೇವರ ಹತ್ತೋಸ್ತಾನೆ, ಅನೇಕರನ್ನು ಎಷ್ಟೋ ವರ್ಷಗಟ್ಟಲೆ ಪ್ರಾರ್ಥನೆ ಮಾಡ್ತೀರಿ, ದಿನಾಲೂ ಉಪವಾಸ ಮಾಡುವರು ಕೆಲವು ಇದ್ದಾರೆ, ಕಣ್ಣೀರು ಆದರೂ ಹೇಳ್ತಾರೆ ನನಗೆ ಪ್ರಾರ್ಥನೆ ಉತ್ತರ ಸಿಗಲಿಲ್ಲ. ಯಾಕೆ? ನಿಮ್ಮ ಪಾತ್ರ ಸಿಗಬೇಕು ಒಂದೇ ಕಂಡೀಷನ್, ಯೇಸು ನಂಬಿಕೆ ಇಡಬೇಕು, ಪ್ರಾರ್ಥನೆ ಮಾಡಿ ಉಪವಾಸ, ಅದೆಲ್ಲ ಇಂಪಾರ್ಟೆಂಟ್. ಅದರ ಜೊತೆಯಲ್ಲಿ ಯೇಸು ಕ್ರಿಸ್ತನೇ ನೀವು ನನ್ನಲ್ಲಿಯೂ ಎಂದರೆ ನೀವು ಯೇಸು ಕ್ರಿಸ್ತನ ವಾಕ್ಯವನ್ನು ಕೈಕೊಂಡು ನಡೆಯುವುದಾದರೆ ಏನು ಬೇಡಿಕೊಳ್ಳಿದ್ರು ಅದು ಹೊಂದುತ್ತೀರಿ. ಅದೇ ವಾಕ್ಯಕ್ಕೆ ವಿಧೇಯತೆ ಇಲ್ಲದಿದ್ದರೆ ನಿಮ್ಮ ಅಡ್ಡಿಯಾಗ್ತದೆ. ಅತಿ ಸ್ಪಷ್ಟವಾಗಿ ಇಲ್ಲಿ ಯೇಸು ಕ್ರಿಸ್ತ ಇಲ್ಲಿ ಹೇಳುತ್ತಾನೆ. ಮತ್ತು 10ನೇ ವಾಕ್ಯ ನೋಡ್ತೇವೆ ಪ್ರಿಯರೇ, ನಾನು ನನ್ನ ತಂದೆಯ ಆಜ್ಞೆಯನ್ನು ಕೈಕೊಂಡು ನಡೆದು ಆತನ ಪ್ರೀತಿ ನೆಲೆಗೊಂಡಿರುವ ಮೇರೆಗೆ ನೀವು ನನ್ನ ಆಜ್ಞೆಯನ್ನು ಕೈಕೊಂಡು ನಡೆದರೆ ನನ್ನ ಪ್ರೀತಿ ನೆಲೆಗೊಂಡಿರುವಿರಿ. ಅಷ್ಟೇ ಯೇಸು ಕ್ರಿಸ್ತನೇ, ಯೇಸು ಕ್ರಿಸ್ತನು ಸ್ವತಃ ದೇವರ ಒಬ್ಬನೇ ಮಗನಾಗಿದ್ದರೂ ಸಹ ಈ ಭೂಲೋಕದಲ್ಲಿ ಹೇಳ್ತಾನೆ, ನಾನು ನನ್ನ ತಂದೆಯ ಆಜ್ಞೆ ಕೈಕೊಂಡು ನಡೆದು ನನ್ನ ತಂದೆಯ ಪ್ರೀತಿ ನೆಲೆಗೊಂಡಿದ್ದನು, ಹಾಗೇ ನೀವು ನನ್ನ ಆಜ್ಞೆ ಕೈಕೊಂಡು ನಡೆದರೆ ನನ್ನ ಪ್ರೀತಿ ನೆಲೆಗೊಂಡಿರು. ಹಾಗಾದರೆ ಇವತ್ತು ಈ ಲೋಕದಲ್ಲಿ ಯಾವ ಪ್ರೀತಿಯೂ ಸಂಪೂರ್ಣವಲ್ಲ ಪ್ರಿಯರೇ, ಎಲ್ಲ ತಾತ್ಕಾಲಿಕ, ಎಲ್ಲ ಪ್ರೀತಿ ಸ್ವಾರ್ಥರಹಿತ ಪ್ರೀತಿ. ಇವತ್ತು ಖಾಲಿ ದೇವರು ಮಾತ್ರ ಪ್ರಿಯರೇ, ದೇವರಲ್ಲಿ ಇರೋ ಪ್ರೀತಿ ಅದು ಸ್ವಾರ್ಥ ಇಲ್ಲದ ಪ್ರೀತಿ, ನಿಷ್ಕಪಟವಾದ ಪ್ರೀತಿ, ಶಾಶ್ವತ ಪ್ರೀತಿ, ಅದು ದೇವರು ಕೊಡುವ ಈ ಪ್ರೀತಿ ನಿಮಗೆ ಬೇಕಾ? ಯೇಸು ಕ್ರಿಸ್ತ ಸ್ವತಃ ಹೇಳ್ತಾನೆ, ಆತ ಒಬ್ಬ ದೇವರ ಮಗನಾಗಿದ್ದು ಹೇಳ್ತಾನೆ, ನಾನು ನನ್ನ ತಂದೆ ಆಳ್ದಕ್ಕೆ ನೋಡಿದ್ದು ನನ್ನ ತಂದೆ ಪ್ರೀತಿ ನೆಲೆಗೊಂಡು ಹಾಗೇ ಪ್ರಿಯರೇ. ಇವತ್ತು ಈ ಲೋಕದಲ್ಲಿ ಈ ಯಾವರು ಇಂಥ ಪ್ರೀತಿ ನಿಮಗೆ ಸಿಗುವುದಿಲ್ಲ ಪ್ರಿಯರೇ. ಎಲ್ಲ ಪ್ರೀತಿ ಅದು ಪರಿಪೂರ್ಣ ಅಲ್ಲ, ಅದು ಇಂಥ ಪ್ರೀತಿ ಸಿಗಬೇಕಾ? ಯೇಸು ಕ್ರಿಸ್ತ ಹೇಳ್ತಾನೆ, ನೀವು ಯೇಸು ಕ್ರಿಸ್ತನ ಆಜ್ಞೆಗೆ ನಡೆಯುತ್ತಾರೆ, ಯೇಸು ಕ್ರಿಸ್ತನ ಆ ಪ್ರೀತಿ ಪ್ರತಿದಿನ ಆತನ ಪ್ರೀತಿಯನ್ನು ಅನುಭವ ಮಾಡುತ್ತೀರಿ, ಆತನ ಪ್ರಶಂಸೆಯನ್ನು ಅನುಭವ ಮಾಡ್ತೀರಿ, ಆತನ ಸಮಾಧಾನ, ಸಂತೋಷ, ಸಂತೈಸುವಿಕೆ, ಆತನ ಆಶೀರ್ವಾದ ಎಲ್ಲವೂ ನೀವು ಅನುಭವ ಮಾಡುತ್ತೀರಿ. ಒಂದೇ ಕಂಡೀಷನ್ ಪ್ರಿಯರೇ, ಯೇಸು ಕ್ರಿಸ್ತನೇ, ಯೇಸು ಕ್ರಿಸ್ತನು ಹೊಸ ಒಡಂಬಡಿಕೆ ಕೊಟ್ಟ ಆಜ್ಞೆಗಳು ಕೈಕೊಂಡು ನಡೆಯುವವರಿಗೆ ಈ ಪ್ರೀತಿಯು ಅದು ಕೊಡುತ್ತಾನೆ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳುತ್ತಾನೆ. ಅದು 14 ವಾಕ್ಯ ನೋಡ್ತೇವೆ. ಅಧ್ಯಾಯದಲ್ಲಿ ನಾನು ನಿಮ್ಗೆ ಕೊಟ್ಟ ಆಜ್ಞೆಗಳಿಗೆ ಸರಿಯಾಗಿ ನೀವು ನಡೆದರೆ ನೀವು ನನ್ನ ಸ್ನೇಹಿತರು. ಅಷ್ಟೇ ಪ್ರಿಯರೇ, ಯೇಸು ಕ್ರಿಸ್ತನು ನಮ್ಮನ್ನು ಯಾರ್ಯಾರು ಆತನ ನಂಬಿಕೆ ಇಡುತ್ತಾರೋ ಆ ಲೆಕ್ಕ ಹೇಳ್ತಾನೆ, ನೀವು ನನ್ನ ಸ್ನೇಹಿತರು ಎಂಬುದೇ ಯೇಸು ಕ್ರಿಸ್ತ ಹೇಳ್ತಾನೆ. ಈ ರೀತಿಯ ಒಂದು ಅನುಭವ, ಈ ರೀತಿಯ ಆತನ ಪ್ರಸನ್ನತೆ, ಈ ರೀತಿಯ ಆತನ ಪ್ರೀತಿ, ಆತನ ಆಶೀರ್ವಾದ, ಆತನ ದಯೆ, ಆತನ ಕರುಣೆ ಪ್ರಿಯ ನಿಮಗೆ ಸಿಗಬೇಕಾ?
ಒಂದೇ ಕಂಡೀಷನ್, ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡಬೇಕು, ಆತನ ಅಂಗೀಕಾರ ಮಾಡಬೇಕು, ನೀರಿನ ಮುಳುಗಿದಿಷ್ಟ ತಗೊಳ್ಳಬೇಕು, ಪ್ರತಿ ಅದು ಕರ್ತನ ಸಭೆಗೆ ಬರಬೇಕು, ಕರ್ತನ ಭೋಜನ ಪಾಲುರಾಗಬೇಕು. ಅಷ್ಟೇ ಅಲ್ಲದೆ ದೇವರ ವಾಕ್ಯದಿಂದಲೂ ಓದಬೇಕು, ಮತ್ತೆ ಬರೆಸೋದು ಸ್ವಾರ್ಥದಿಂದ ಪ್ರಕರಣಗಳ ದಿನಾಲು ಬೈಬಲ್ ಓದಬೇಕು. ಓದಿದ ಹಾಗೆ ಆತನ ಆಜ್ಞೆ ಗಮನಿಸಬೇಕು. ಆ ಆಜ್ಞೆ ಕೈಕೊಂಡು ನಡೀತೀರು, ಈ ಪ್ರೀತಿಯನ್ನು ಅನುಭವ ಮಾಡುತ್ತೀರಿ, ನೀವು ಆತನ ಸ್ನೇಹಿತರಾಗ್ತೀರಿ, ನಿಮ್ಮ ಪ್ರಾಣ ಉತ್ತರ ಕೊಡುತ್ತೆ ಎಂಬ ಯೇಸು ಕ್ರಿಸ್ತನು ಹೇಳ್ತಾನೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೀವಿ, ಯಾಕೆ ದೇವರ ಆಜ್ಞೆ ವಿಧೇಯರಾಗಬೇಕು ಎಂಬುದಾಗಿ. 1ನೇ ಯೋಹನ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 28 ಮತ್ತು 29ನೇ ವಾಕ್ಯ. ಪ್ರಿಯರಾದ ಮಕ್ಕಳೇ, ಆತನು ಪ್ರತ್ಯಕ್ಷನಾಗುವಾಗ ನಾವು ಆತನ ಆಗಮನದಲ್ಲಿ ಆತನ ಮುಂದೆ ನಿಲ್ಲಲು ನಾಚಿಕೆ ಪಡದೆ ಧೈರ್ಯದಿಂದಿರುವಂತೆ ಆತನ ನೆಲೆಗೊಂಡಿರೋಣ. ಪ್ಲೀಸ್ ಅಪೊಸ್ತಲ ಯೋಹನ ಹೇಳ್ತಾನೆ, ಪ್ರೇರೆ ಯೇಸು ಕ್ರಿಸ್ತನು ಪ್ರೇರೆ ಪರಲೋಕಕ್ಕೆ ಹೇರಿ ಹೋಗಿದ್ದಾನೆ. ಇವತ್ತು ಪರಲೋಕದಲ್ಲಿ ತಂದೆಯ ಬಳಿ ಕುಳಿತು ಯೇಸು ಕ್ರಿಸ್ತನು ತನ್ನ ಮಕ್ಕಳಿಗೋಸ್ಕರ, ಲೋಕದ ಜನರಿಗೋಸ್ಕರ ಹಗಲು ರಾತ್ರಿ ವಿಜ್ಞಾಪನೆ ಮಾಡುವನಾಗಿದ್ದಾನೆ. ಆದರೆ ಈ ಯೇಸು ಕ್ರಿಸ್ತನ ಪ್ರೇರೆ 7 ವರ್ಷದ ಸಂಕಟಗಳು ಪ್ರಾರಂಭವಾಗುವ ಮೊದಲು ಆತನು ಮಧ್ಯ ಆಕಾಶದಲ್ಲಿ ಯೇಸು ಬಿಟ್ಟ ನಂಬಿಕೆಟ್ಟ ದೇವರ ಸಭೆಗಳನ್ನು ಎತ್ತಿಕೊಂಡು ಹೋಗಲಿಕ್ಕೆ ಬರುತ್ತಾನೆ ಎಂಬುದಾಗಿ 1ನೇ ಥೆಸಲೋನಿಕ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 13ರಿಂದ 15ನೇ ವಾಕ್ಯದಲ್ಲಿ ಬಯಲುಪಡಿದೆ. ಯೇಸು ಕ್ರಿಸ್ತನು ಮಧ್ಯ ಆಕಲಿ ತೂತಿರಿಯ ದೋಣಿಯನ್ನು ಬರುತ್ತಾನೆ. ಯೇಸು ನಂಬಿಕೆಟ್ಟು ಸತ್ತು ಹೋದವರು ಅವರು ಪುನರುತ್ಥಾನ ಹೊಂದುತ್ತಾರೆ. ಜೀವಂತಿದ್ದವರು ಮೇಘ ವಿಮಾನದಲ್ಲಿ ಪಕ್ಕನೆ ಪರಲೋಕಕ್ಕೆ ಒಯ್ಯಲು ಪಡುತ್ತಾರೆ. ಈ ನಿರೀಕ್ಷೆ ಯಾರಲ್ಲಿ ಉಂಟು, ಅಪೊಸ್ತಲರು ಹೇಳ್ತಾನೆ, ಅವರು ಆ ಪ್ರತಿ ಪಾಲುರಾಗಬೇಕಾದರೆ ಯೇಸು ಕ್ರಿಸ್ತನ ನಂಬಿಕೆ ಇಡಬೇಕು. ಆತನ ಆಡಳಿಕೆ ನಡೆಯುವವರು ಮಾತ್ರವೇ ಆತನ ಪ್ರತ್ಯಕ್ಷತೆಯಲ್ಲಿ ಪಾಲುಗಾರರಾಗುತ್ತಾರೆ, ಅವರು ನಾಚಿಕೆ ಪಡುವುದಿಲ್ಲ ಎಂಬುದಾಗಿ ಯೋಹನನು ಹೇಳ್ತಾನೆ. ಹಾಗಾದರೆ ಇವತ್ತು ಆತನ ಪ್ರತ್ಯಕ್ಷತೆ ತುಂಬ ಹತ್ತಿರವಾಗಿ ಉಂಟು ಪ್ರಿಯರೇ. ಆತನ ನಂಬಿಕೆ ಸತ್ತು ಹೋದವರು ಪುನರುತ್ಥಾನ ಹೋಗುತ್ತಾರೆ. ಆ ತುತ್ತಿರಿದವನೇ ಕೇಳುವಾಗ ಜೀವಂತಿದ್ದವರು ಮೇಘ ವಿಮಾನದಲ್ಲಿ ಪಕ್ಕನೆ ಒಯ್ಯಲು ಪಡುತ್ತೆ ಎಂಬುದಾಗಿ 1ನೇ ಥೆಸಲೋನಿಕ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 17ನೇ ವಾಕ್ಯದಲ್ಲಿ ಅಪೊಸ್ತಲರು ಹೇಳ್ತಾರೆ. ಆ ಒಂದು ಮೇಘ ವಿಮಾನದಲ್ಲಿ ಒಯ್ಯಲು ಪಡಬೇಕಾದ್ರೆ ಅದಕ್ಕೆ ಕಂಡೀಷನ್, ಎಷ್ಟು ನಂಬಿಕೆ ಇಡಬೇಕು, ಆಜ್ಞೆ ನಡೆಯುವ ಮಾತ್ರ ಈ ಒಂದು ಭಾಗ್ಯ, ಈ ಒಂದು ಪ್ರತ್ಯಕ್ಷತೆಯಲ್ಲಿ ಪಾಲುಗಾರರಾಗುತ್ತಾನೆ ಎಂಬುದಾಗಿ ಯೋಹನ ಹೇಳುತ್ತಾನೆ ಪ್ರೇರೆ. ಅದು 20ನೇ ವಾಕ್ಯದಲ್ಲಿ ಹೇಳ್ತಾನೆ, ಆತ ನೀತಿವಂತನಾಗಿದ್ದೆಂದು ನಿಮಗೆ ಗೊತ್ತಾಗಿದ್ದರೆ ನೀತಿಯನ್ನು ಅನುಸರಿಸುವ ಪ್ರತಿಯೊಬ್ಬನು ಆತನ ಹುಟ್ಟಿದವನಾಗಿದ್ದೆಂದು ನೀವು ತಿಳಿದಿದ್ದೀರಿ. ಅಷ್ಟರಲ್ಲಿ ಅಪೊಸ್ತಲರು ಹೇಳ್ತಾನೆ, ಯೇಸು ಕ್ರಿಸ್ತ ನೀತಿವಂತ ಯಾರು ನಂಬುತ್ತಾರೋ ಅವರು ಸಹ ನೀತಿಯನ್ನು ಅನುಸರಿಸು ಎಂದರೆ ಅಂತ ಯೇಸು ಕ್ರಿಸ್ತನ ವಾಕ್ಯವನ್ನು ಕೈಕೊಂಡು ನಡೆಯುತ್ತಾರೆ. ಅವರೆಲ್ಲರೂ ಆತನ ಹುಟ್ಟಿದವರು. ಹಾಗಾದರೆ ಯೇಸು ಕ್ರಿಸ್ತನಲ್ಲಿ ಪುನರ್ಜನ್ಮ ಹೊಂದಿದವರ ಅರ್ಥವಾಗಿದೆ ಪ್ರೇ. ಯೇಸು ಕ್ರಿಸ್ತನ ಆಜ್ಞೆಗಳು ನಡೆಯುತ್ತಾರೋ ಅವ್ರು ನಿಜವಾಗಿ ಆತ್ಮದಲ್ಲಿ ಹೊಸದಾಗಿ ಹುಟ್ಟಲ್ಪಟ್ಟವರಿಂದ ಪುನರ್ಜನ್ಮ ಹೊಂದಿದವರು ಎಂಬುದಾಗಿ ಇಲ್ಲಿ ಯೋಹನ ಅತಿ ಸ್ಪಷ್ಟವಾಗಿ ಹೇಳುತ್ತಾನೆ ಪ್ರೇರೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ ಪ್ರೇ. 1ನೇ ಯೋಹನ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 22ರಿಂದ 24ನೇ ವಾಕ್ಯ ತನಕ. ಮತ್ತು ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ಆತನ ಎಣಿಕೆಯಲ್ಲಿ ಮೆಚ್ಚುಗೆಯಾದ ಕಾರ್ಯಗಳನ್ನು ಮಾಡುವರಾಗುವುದರಿಂದ ಏನು ಬೇಡಿಕೊಂಡರೂ ಆತನಿಂದ ಹೊಂದುವೆವು. ಪ್ರೇಲಿ ಅಪ್ಪಾಜಿ ಹೇಳ್ತಾನೆ, ನೀವು ಇವತ್ತು ಅನೇಕರು ತುಂಬ ಪ್ರಾರ್ಥನೆ ಮಾಡಬೇಕು ಪ್ರೇರೆ. ಹಗಲು ರಾತ್ರಿ ಪ್ರಾರ್ಥನೆ ಮಾಡಬೇಕು, ದೀರ್ಘಕಾಲ ಪ್ರಾರ್ಥನೆ, ಉಪವಾಸ ಪ್ರಾರ್ಥನೆ, ಇಡೀ ರಾತ್ರಿ. ಆದರೆ ಉತ್ತರ ಬರಬೇಕಲ್ಲಿ ಅಪೊಸ್ತಲ ಯೋಹನ ಹೇಳ್ತಾನೆ, ಮತ್ತು ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ನಡೆದು ಆತನ ಮೆಚ್ಚುಗೆ ಕಾರ್ಯಗಳನ್ನು ಮಾಡುವುದರೆ ಏನು ಬೇಡಿಕೊಂಡರೂ ಆತನ ನಿಮ್ಮ ಪ್ರತಿಯೊಂದು ಪ್ರಾರ್ಥನೆ ಉತ್ತರ ಕೊಡುವುದು ದೇವರ ಚಿತ್ತ. ಅದು ಹೊಂದಿಕೊಳ್ಳೋದೇ ಒಂದೇ ಕಂಡೀಷನ್, ನೀವು ಪ್ರಾರ್ಥನೆ ಮಾಡ್ತಾ ಇರುವಾಗ ಅದೆಲ್ಲ ಆಜ್ಞೆ ಕೈಕೊಂಡು ನಡೆಯಬೇಕು. ಮತ್ತು ಅದರ ಜೊತೆಯಲ್ಲಿ ನಿಮ್ಮ ಕೆಲಸ, ನೀವು ಮಾಡುವ ಬಿಸ್ನೆಸ್, ನಿಮ್ಮ ಸೇವೆ, ನಿಮ್ಮ ಕುಟುಂಬ ಜೀವಿತ ದೇವರಿಗೆ ಮೆಚ್ಚುಗೆ ಆಗೋ ರೀತಿ ನೀವು ನಡೀತಿರೋ ಪ್ರತಿಯೊಂದು ನಿಮ್ಮ ಪ್ರಾರ್ಥನೆಗೆ ಉತ್ತರ ಸಿಗುತ್ತದೆ ಎಂಬುದರಲ್ಲಿ ಯೋಹನನಲ್ಲಿ ಹೇಳುತ್ತಾನೆ. ಹಾಗೆ ನಿಮ್ಮ ಜೊತೆ ಕಷ್ಟಗಳುಂಟು, ಸಮಸ್ಯೆಗಳುಂಟು, ರೋಗಗಳುಂಟು, ಸಾಲ ಬಂದಿದ್ದರೆ ಅದೇ ಬಿಡುಗಡೆ ಬೇಕಾ, ಒಂದೇ ಕಂಡೀಷನ್. ಈ ಪ್ರಾರ್ಥನೆ ಮಾಡಿದ ಹಾಗೆ ಹೆಚ್ಚು ದೇವರ ಪ್ರಕರಣ ಓದಿ, ಹೊಸ ಬಿಡಿಕೆ ಓದಿರಿ, ಮತ್ತೆ ಬರೋ ಸುವಾರ್ತೆಯಿಂದ ಪ್ರಕರಣಗಳು ಓದಿರಿ, ಹುಡುಕಿಕೊಂಡು ಓದಿರಿ, ಅದರಲ್ಲಿ ಆಜ್ಞೆಗಳನ್ನು ಗಮನಿಸಿರಿ, ವಾಗ್ದಾನಗಳನ್ನು ತೆಗೆದುಕೊಳ್ಳಿರಿ, ಆಜ್ಞೆಗಳನ್ನು ಕೈಕೊಂಡು ನಡೆಯಿರಿ, ಪ್ರಾರ್ಥನೆ ಮಾಡಿರಿ, ವಾಗ್ದಾನ ತೆಗೆದುಕೊಂಡು ನೋಡಿ ನಿಮ್ಮೆಲ್ಲ ಕಷ್ಟದಿಂದ, ಸಾಲದಿಂದ, ರೋಗದಿಂದ ಬಿಡುಗಡೆ ಉತ್ತರ ದೇವರು ಕೊಡುತ್ತಾನೆ. ಇದು ಸತ್ಯವಾಗಿದೆ ಪ್ರೇರೆ. ಆ ನಂತರ 20 ವಾಕ್ಯ ನೋಡ್ತೇವೆ. ದೇವರ ಆಜ್ಞೆ ಯಾವುದೆಂದರೆ, ನಾವು ಆತನ ಮಗನಾದ ಯೇಸು ಕ್ರಿಸ್ತರನ್ನು ನಂಬಿ ಕ್ರಿಸ್ತನು ನಮಗೆ ಅಪ್ಪಣೆ ಕೊಟ್ಟ ಪ್ರಕಾರ ಒಬ್ಬರನ್ನೊಬ್ಬರನ್ನು ಪ್ರೀತಿಸಬೇಕೆಂಬುದೇ.
ಮತ್ತು 2ನೇ ಆಜ್ಞೆ ನೋಡ್ತೇವೆ ಯೇಸು ಕ್ರಿಸ್ತನು ಮತ್ತೆ ಬರೋ ಸುವಾರ್ತೆ 22ನೇ ಆಜ್ಞೆಯಲ್ಲಿ 30 ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಅಲ್ಲಿ 10 ಆಜ್ಞೆಗಳನ್ನು 2 ಆಜ್ಞೆ ಕೊಟ್ಟಿದ್ದೇನೆಂದರೆ ನಿಮ್ಮ ದೇವರ ಕರ್ತನನ್ನು ಸಂಪೂರ್ಣ ಹೃದಯದಿಂದ, ಪ್ರಾಣದಿಂದ, ಬುದ್ಧಿಯಿಂದ, ಶಕ್ತಿಯಿಂದ ಪ್ರೀತಿಸುವುದು, ಅದು ಮೊದಲನೇ ಆಜ್ಞೆ. ಮತ್ತು ನಿನ್ನಂತೆ ನಿನ್ನ ನೆರೆಯನ್ನು ಪ್ರೀತಿಸೋದು 2ನೇ ಆಜ್ಞೆ ಎಂಬುದರಲ್ಲಿ ಯೇಸು ಕ್ರಿಸ್ತ ಹೇಳ್ತಾರೆ. ಹಾಗಾದರೆ ಇವತ್ತು ಯೇಸು ಕ್ರಿಸ್ತ ನಂಬಿಕೆ ಇಡುವವರು ಆತನ ಆಜ್ಞೆಗೆ ನಡೆಯಬೇಕು. ಮತ್ತು ಅಷ್ಟೇ ಅಲ್ಲದೆ ಒಬ್ಬರೊಬ್ಬರನ್ನು ಶುದ್ಧ ಹೃದಯದಿಂದ, ಕಪಟವಿಲ್ಲದೆ, ದ್ವೇಷವಿಲ್ಲದೆ, ಕೋಪವಿಲ್ಲದೆ ಪ್ರೀತಿ ಮಾಡಬೇಕು. ಮತ್ತು ಹೇಳ್ತಾನೆ 24ನೇ ವಾಕ್ಯದಲ್ಲಿ ಆತನ ಆಜ್ಞೆಗೆ ನಡೆಯುವನು ಆತನ ನೆಲೆಗೊಂಡಿರುತ್ತಾನೆ. ಪುನಃ ಅಲ್ಲಿ ಹೇಳ್ತಾನೆ, ಯಾರ್ಯಾರು ಯೇಸು ಕ್ರಿಸ್ತನ ನಂಬಿಕೆ ಇಟ್ಟುಕೊಂಡು ಯೇಸು ಕೊಟ್ಟ ಈ ಆಜ್ಞೆಗೆ ನಡೆದಾರೋ ಅವನು ಯೇಸು ಕ್ರಿಸ್ತನಲ್ಲಿ ನೆಲೆಗೊಂಡಿರ್ತಾನೆ. ಆತನು ಇವನಲ್ಲಿ ನೆಲೆಗೊಂಡಿರ್ತಾನೆ. ಯೇಸು ಕ್ರಿಸ್ತನು ಅಂದರೆ ತಂದೆ, ಮಗ, ಪುತ್ರೇಕ ದೇವರು ನಿಮ್ಮಲ್ಲಿ ನೆಲೆಗೊಳ್ಳುತ್ತಾನೆ, ನಿಮ್ಮ ಆತ್ಮದಲ್ಲಿ ಬಿಡಾರ ಮಾಡಿಕೊಳ್ಳುತ್ತವೆ. ಹೇಗೆಂದರೆ ನಮ್ಮಲ್ಲಿ ನೆಲೆಗೊಂಡಿದ್ದಾನೆಂದು ಆತ ನಿಮಗೆ ಅನುಗ್ರಹಿಸ ಆತ್ಮನಿಂದಲೇ ಬಲ್ಲ. ಹೇಗೆ ನಿಮ್ಮ ಸಂಗಡ ದೇವರು ಇದ್ದ ನಿಮಗೆ ಗುರುತಿಸುವುದೆಂದರೆ ದೇವರ ಆತ್ಮನ ಪ್ರಸನ್ನತೆ, ಅಭಿಷೇಕ. ನಿಮ್ಮ ಆತ್ಮ ಯಾವಾಗಲೂ ನಿಮಗೆ ಹೇಳುತ್ತದೆ, ನೀವು ಒಬ್ಬಂಟಿಗರಲ್ಲ, ನಿಮ್ಮ ಸಂಗಡ ದೇವರಿದ್ದಾನೆ ಎಂಬುದೇ ನಿಮ್ಮ ಆತ್ಮ ಸಾಕ್ಷಿ ಕೊಡುತ್ತದೆ. ನಿಮ್ಮ ಆತ್ಮ ಯಾವಾಗಲೂ ಅಪ್ಪ ತಂದೆ ಕೂಗುತ್ತೀರಿ, ನೀವು ಪ್ರಾರ್ಥನೆ ಮಾಡ್ತೀರಿ, ಯಾವಾಗಲೂ ಪ್ರಾರ್ಥನೆ ಮಾಡ್ತೀರಿ, ಯಾವಾಗಲೂ ಇದರ ಸ್ತುತಿ ಆರಾಧನೆ ಮಾಡ್ತೀರಿ, ಯಾವಾಗಲೂ ವಾಕ್ಯ ಓದುತ್ತೀರಿ, ಪ್ರತಿ ಅದು ತಪ್ಪದೆ ಸಭೆಗೆ ಬರ್ತೀರಿ. ಇದೇ ರೀತಿ ಅಲ್ಲಿ ತೋರ್ತಾರೆ ನಿಮಗೆ ದೇವರು ನಿಮ್ಮ ಸಂಗಡ ಇದ್ದಾನೆ. ದೇವರ ಆತ್ಮನಲ್ಲಿ ಯಾರು ಇದ್ದಾನೋ ಅವರು ಪ್ರಾರ್ಥನೆ ಮಾಡುತ್ತಾರೆ. ದೇವರ ಆತ್ಮ ಯಾರು ಇದ್ದಾನೋ ಅವರು ವಾಕ್ಯ ಓದುತ್ತಾರೆ. ದೇವರ ಆತ್ಮ ಯಾರು ಇದ್ದಾನೋ ಅವ್ರು ದೇವರ ವಾಕ್ಯಕ್ಕೆ ವಿಧೇಯರಾಗ್ತಾರೆ. ದೇವರ ಆತ್ಮನ ಯಾರು ಜೀವಿಸ್ತಾನೋ ಅವರು ಪಾಪವನ್ನು ಹಾಗೆ ಮಾಡ್ತಾರೆ. ಪಾಪ ಮಾಡಿದ ಕೂಡಲೇ ಅವರಿಗೆ ಪಶ್ಚಾತ್ತಾಪ ಪಡ್ತಾರೆ. ಅವರು ಪಶ್ಚಾತ್ತಾಪ ಪಡುತ್ತಾರೆ, ಪುನಃ ಪಾಪ ಮಾಡಿ ಬಿಟ್ಟು ಬಿಡುತ್ತಾರೆ. ದೇವರ ಆತ್ಮ ಅವ್ರ ಪ್ರತಿ ತಪ್ಪ ಸಭೆಗೆ ಬರ್ತಾರೆ, ರೊಟ್ಟಿ ದ್ರಾಕ್ಷಿ ಪಾಲು. ಈ ರೀತಿ ಪವಿತ್ರ ಆತ್ಮ ನಿಮ್ಮ ಸಂಗಡ ಇದ್ದಾನೆ. ಆತನ ಪ್ರಸನ್ನತೆ, ಆತನ ಸಮಾಧಾನ ಎಲ್ಲವನ್ನು ಅನುಭವ ಮಾಡ್ತಾರೆ. ಆತನ ಈ ರೀತಿ ನಿಮಗೆ ಗೊತ್ತಾದ ದೇವರ ಆತ್ಮ ನಿಮ್ಮ ಸಂಗಡ ಇದ್ದಾನೆ ಎಂಬುದಾಗಿ. ಅದು ಯಾರು ದೇವರ ಆತ್ಮನೇ ಇಲ್ಲ ಅವರೇ ಪ್ರಾರ್ಥನೆ ಮಾಡಿ ಬಂದ ಆಸಕ್ತಿ ಇಲ್ಲ, ನಿರಾಸೆ, ವಾಕ್ಯ ಓದಲಿಕ್ಕೆ ಆಸೆ ಇಲ್ಲ, ಅದೇ ಥರ ಸಭೆ ಹೋಗ್ಲಿಕ್ಕೆ ಅವರ ಆಸೆ ಇಲ್ಲ. ಈ ರೀತಿ ಒಂದು ನಿರಾಸೆ, ನಿರಾಸಕ್ತಿ, ಅಸಮಾಧಾನ, ದುಃಖ, ಚಿಂತೆ, ಬೇಸರ, ನಿರಾಸೆ, ಜಿಗು ಈ ಎಲ್ಲ ಸಂಗತಿಗಳ ದೇವರ ಆತ್ಮ ಪ್ರಸನ್ನತೆ ಅವರು ಕಳೆದುಕೊಂಡಿದ್ದಾರೆ. ಅದೇ ಇವತ್ತು ದೇವರ ಪ್ರಸನ್ನತೆ ಬೇಕಾ? ದೇವರು ನಿಮ್ಮ ಸಂಗಡ ಇದ್ದಾನೆ ನಿಮಗೆ ಗುರುತಿಸೋದು. ಯಾವಾಗಲೂ ಸಮಾಧಾನ ನಿಮ್ಮಲ್ಲಿರ್ತದೆ ಯಾವಾಗಲೂ ಸಂತೋಷ, ಯಾವಾಗಲೂ ಧೈರ್ಯ ನಿಮ್ಮಲ್ಲಿರ್ತದೆ. ಯಾವಾಗ ನಿಮ್ಮ ಆತ್ಮ ಕೂಗುತ್ತೆ ಪ್ರಾರ್ಥನೆ ಮಾಡಲಿಕ್ಕೆ 24 ಗಂಟೆಯೂ ಪ್ರಾರ್ಥನೆ ಮಾಡಲಿಕ್ಕೆ ನಿಮ್ಮ ಆತ್ಮ ಕೂಗುತ್ತದೆ. ವಾಕ್ಯ ಓದಿ ಈ ರೀತಿ ದೇವರ ಆತ್ಮ ನಿಮ್ಮ ಸಂಗಡ ಇದ್ದಾನೆ, ನಿಮ್ಮ ಆತ್ಮ ನಿಮಗೆ ಸಾಕ್ಷಿ ಕೊಡುತ್ತದೆ. ಹಾಗಾದರೆ ಇದು ನೀವು ಹೊಂದಿಕೊಳ್ಳಬೇಕಾದರೆ ಅಪೊಸ್ತಲ ಯೋಹನ ಹೇಳ್ತಾನೆ, ಬರೀ ನಂಬಿಕೆ ಮಾತ್ರ ಸಾಕಾಗುವುದು. ನಂಬಿಕೆ ಇಂಪಾರ್ಟೆಂಟ್. ಎಷ್ಟು ನೀವು ನಂಬುವವರಾಗಬೇಕು. ಆತನ ನಂಬಿಕೆ ಇಡೋದ್ರ ಮುಖಾಂತರ ಆತ್ಮನನ್ನು ಹೊಂದಿಕೊಳ್ಳಿದ್ದೀರಿ. ಆ ಹೊಂದಿಕೊಂಡ ನಂತರ ಆ ನಂಬಿಕೆಯಿಂದ ದೇವರ ವಾಕ್ಯಕ್ಕೆ ವಿಧೇಯರಾಗಬೇಕು. ನಂಬಿಕೆ ಮತ್ತು ವಿಧೇಯ ಎರಡೂ ಬೇಕು ಎಂಬುದಾಗಿ ಯೋಹನನ್ನು ಹೇಳುತ್ತಾನೆ. ಇಲ್ಲದರೆ ಅವನು ಸುಳ್ಳುಗಾರನು ಎಂಬುದಾಗಿ ಹೇಳ್ತಾನೆ. ಪ್ರೇರಣೆ 2ನೇ ಸಂಘ ನೋಡ್ತೇವೆ, ದೇವರ ಆಜ್ಞೆಗೆ ಕಣ್ಣು ನಡೆಯುವರು ಆಶೀರ್ವಾದವನ್ನು ಹೊಂದುತ್ತಾರೆ. ಎಲ್ಲ ಆಶೀರ್ವಾದವನ್ನು ಹೊಂದಿಕೊಳ್ಳುತ್ತಾರೆ. ನಾವು ನೋಡ್ತೇವೆ ಧರ್ಮಸಂಕಟ ಪುಸ್ತಕ 28ನೇ ಅಧ್ಯಾಯದಲ್ಲಿ 1ರಿಂದ 14ನೇ ವಾಕ್ಯ ತನಕ, ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆ ಕೇಳಿ ನಾನೀಗ ನಿಮಗೆ ಬೋಧಿಸುವ ಅದನ್ನ ಆಜ್ಞೆಗಳನ್ನು ಅನುಸರಿಸಿ ನಡೆದರೆ ಆತ ಭೂಮಿ ಮೇಲೆ ಎಲ್ಲ ಜನಾಂಗಗಳಿಂದ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವನು. ನಿಮ್ಮ ದೇವರ ಯೆಹೋವನ ಮಾತಿಗೆ ಕಿವಿಗೊಟ್ಟು ನಡೆದರೆ ಈ ಶುಭಗಳೆಲ್ಲ ನಿಮಗೆ ಪ್ರಾಪ್ತವಾಗುವ. ಪ್ರೇಲೆ ಧರ್ಮೋಸ್ಕರ 28ನೇ ಅಧ್ಯಾಯದಲ್ಲಿ ಇಲ್ಲಿ 3ರಿಂದ 14 ವಾಕ್ಯದೆಲ್ಲ ಆಶೀರ್ವಾದಗಳನ್ನು ಹೊಂದಿಕೊಳ್ಳುತ್ತೀರಿ. ಯೇಸು ನಂಬಿಕೆ ಇಟ್ಟುಕೊಂಡು ಅದೆಲ್ಲ ಆಜ್ಞೆಗೆ ನಡೆಯುತ್ತಾದರೆ ಈ ಆಶೀರ್ವಾದವು ನಿಮಗೆ ಸಿಗುತ್ತದೆ. ಇನ್ನೊಂದು ನೋಡ್ತೇವೆ, ಯಾಕೆ ದೇವರ ಆಜ್ಞೆಗೆ ನಡೆದು ಅತಿ ಅಗತ್ಯ ಎಂಬುದಾಗಿ 1ನೇ ಕೊರಿಂಥಿಯದವರ ಪತ್ರಿಕೆ 16ನೇ ಅಧ್ಯಾಯದಲ್ಲಿ 22ನೇ ವಾಕ್ಯ, ಯಾವನಾದರೂ ಕರ್ತನನ್ನು ಪ್ರೀತಿಸದಿದ್ದರೆ ಅವನು ಶಾಪಗ್ರಸ್ತನಾಗಲಿ. ಕರ್ತನ ಬರುತ್ತೆ ಅಲ್ಲಿ ಬರುತ್ತೆ, ಯಾರು ಕರ್ತನನ್ನು ಪ್ರೀತಿಸಲಿಲ್ಲವೋ ಅವರ ಮೇಲೆ ಶಾಪ ಇರುತ್ತದೆ. ಹಾಗಾದರೆ ಈ ಶಾಪದಿಂದ ನಾವು ಧರ್ಮಗಳು 28 ಆದರೆ 15ನೇ ವಾಕ್ಯದಿಂದ ಎಲ್ಲ ಶಾಪಗಳುಂಟು. ಈ ಶಾಪ ಗಲಾತ್ಯ 3:13ನೇ ವಾಕ್ಯ ನೋಡ್ತೇವೆ, ಯೇಸು ಕ್ರಿಸ್ತನು
ಕಲ್ವರಿ ಕ್ರೂಸಲ್ಲಿ ರಕ್ತ ಸುರಿದ ಮುಖಾಂತರವಾಗಿ ಯಾರು ನಂಬಿಕೆ ಇಟ್ಟುಕೊಂಡು ಯೇಸು ಕ್ರಿಸ್ತನನ್ನು ಸಂಪೂರ್ಣದಿಂದ ಪ್ರೀತಿ ಅವರಿಗೆ ಎಲ್ಲ ಶಾಪದಿಂದ ಬಿಡುಗಡೆ ಸಿಗುತ್ತದೆ. ಆದರೆ ಬಿಡುಗಡೆ ಬರಬೇಕಾದ್ರೆ ಅಪೊಸ್ತಲನೇ ಕರ್ತನನ್ನು ಪ್ರೀತಿಸಬೇಕು. ಪ್ರೀತಿಸಿದರೆ ಆತನ ಆಜ್ಞೆ ಕೈಕೊಂಡು ನಡೆಯುವುದಾದರೆ ನಿಮ್ಮ ಮೇಲೆ ಯಾವ ಶಾಪವಿಲ್ಲ, ಎಲ್ಲ ಆಶೀರ್ವಾದವು ನಿಮ್ಮ ಮೇಲೆ ಬರುತ್ತದೆ. ಆದರೆ ಅಪೊಸ್ತಲನೇ ಯಾರಾದರೂ ಕರ್ತನನ್ನು ಪ್ರೀತಿ ಮಾಡದೆ, ಪ್ರೀತಿ ಅಂದರೆ ಆತನ ಆಜ್ಞೆ ಕೈಕೊಂಡು ನಡೆಯದೆ ಅವರ ಮೇಲೆ ಶಾಪ ಇರ್ತದೆ. ಅದು ನಂಬಿಕೆ ಇಡುವುದು ಮಾತ್ರ ಅಲ್ಲ, ನಂಬಿಕೆಯಿಂದ ಆತನನ್ನು ಪ್ರೀತಿ ಮಾಡಬೇಕು, ಆಗ ಆಶೀರ್ವಾದ ಬರುತ್ತೆ, ಆಗ ಶಾಪ ಬ್ರೇಕ್, ಎಲ್ಲ ಜನರೇಷನ್ ಶಾಪ ಎಲ್ಲ ಶಾಪ ಮುರಿಯಲ್ಪಡುತ್ತದೆ. ಯೇಸು ಕ್ರಿಸ್ತನ ನಂಬಿಕೆ ಇಟ್ಟುಕೊಂಡು ಆತನ ಆಜ್ಞೆ ಕೈಕೊಂಡು ನಡೆಯುವವರಿಗೆ ಗಲಾತ್ಯ 3:13 ಪ್ರಕಾರ ಎಲ್ಲ ಧರ್ಮ ಶಾಪದಿಂದ ನಿಮಗೆ ಪರಿಪೂರ್ಣ ಬಿಡುಗಡೆ ಕೊಡುತ್ತಾನೆ. ಬಿಡುಗಡೆ ಹೊಂದುತ್ತೀರಿ ಪ್ರಿಯರೇ. ಇನ್ನೊಂದು ಕಂಡೀಷನ್, 3ನೇ ಸಂಗತಿ ನೋಡ್ತೀವಿ ಪ್ರಿಯರೇ, ದೇವರ ಆಜ್ಞೆ ಕೈಕೊಂಡು ನಡೆಯುವುದವರು ಸುಳ್ಳುಗಾರರು ಸುಳ್ಳುಗಾರರು ಆಗ್ತಾರೆ. ಹೇಗೆ ನೋಡೋಣ ಪ್ರಿಯರೇ, 1 ಪತ್ರಿಕೆ 1ನೇ ಆದ್ಯದಲ್ಲಿ 5 ಮತ್ತು 6ನೇ ವಾಕ್ಯ, ನಾವು ಆತನ ಕೇಳಿ ನಿಮಗೆ ತಿಳಿಸುವ ವಾರ್ತೆ ಯಾವುದೆಂದರೆ ದೇವರ ಬೆಳಕಾಗಿದ್ದಾನೆ ಮತ್ತು ಆತನಲ್ಲಿ ಎಷ್ಟು ಮಾತ್ರ ಕತ್ತಲೆಯಲ್ಲೆಂಬುದೇ. ನಾವು ದೇವರ ಸಂಗಡ ಅನ್ಯತೆಯುಳ್ಳವರಾಗಿ ಹೇಳಿ ಕತ್ತಲೆಯಲ್ಲಿ ನಡೆದರೆ ಸುಳ್ಳಾಡುವವರಾಗಿದ್ದೇವೆ, ಸತ್ಯವನ್ನು ಅನುಸರಿಸುವವರಲ್ಲ. ಅಪ್ಪನ ಅತಿ ಸ್ಪಷ್ಟ ಹೇಳ್ತಾನೆ, ದೇವರು ಪರಿಶುದ್ಧನಾಗಿದ್ದಾನೆ, ಆತನಲ್ಲಿ ಕತ್ತಲೆ ಎಂಬುದಿಲ್ಲ. ಆತನಲ್ಲಿ ಅನ್ಯತೆ ಇದ್ದೀರಿಂದ ಹೇಳಿಕೊಂಡು ನೀವು ಕತ್ತಲೆ ಅಂದರೆ ಪಾಪದಲ್ಲಿ ನಿರಂತರ ನಡೆಯುತ್ತಾರೆ, ನೀವು ಸುಳ್ಳಾಡುತ್ತೀರಿ ಎಂಬುದಾಗಿ ಇಲ್ಲಿ ಯೋನ ಪತ್ರಿಕೆ 1ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಯೋನ ಹೇಳ್ತಾನೆ, ನಾವು ದೇವರ ಸಂಗಡ ಅನ್ಯತೆ ಉಳ್ಳವರೆಂದು ಹೇಳಿ ಕತ್ತಲೆಯಲ್ಲಿ ನಡೆದರೆ, ಪಾಪ ನಡೆದರೆ ಸುಳ್ಳಾಡುವವರಾಗಿದ್ದು ಸತ್ಯವನ್ನು ಅನುಸರಿಸೋರಾಗದಕ್ಕೆ. ಅದಕ್ಕೋಸ್ಕರ ನೀವು ದೇವರ ಮುಂದೆ ನಿಂತುಕೊಳ್ಳುವಾಗ ಸುಳ್ಳಾಡುವವರಾಗಬಾರದು, ಸತ್ಯವನ್ನು ಅನುಸರಿಸಬೇಕಾದ್ರೆ ಅಪ್ಪ ಹೇಳ್ತಾನೆ, ಯೇಸು ನಂಬಿಕೆ ಇಡುವುದು ಮಾತ್ರ ಅಲ್ಲ, ಅಲ್ಲಿ ಕೈಗೆ ನಡೆದರೆ ಮಾತ್ರ ಸತ್ಯವಂತರು ಆಗ್ತೀರಿ. ದೇವರು ನಿಮ್ಮನ್ನು ಸತ್ಯವಂತರು ಕರೆಯುತ್ತಾನೆ, ಇಲ್ಲದೆ ಸುಳ್ಳುಗಾರರು ಎಂಬುದೇ ಅದು ಇಲ್ಲಿ ಹೇಳ್ತದೆ. ದೇವರ ವಾಕ್ಯ ಹೇಳ್ತದೆ, ದೇವರು ಹೇಳ್ತಾನೆ, ನೀವು ಸುಳ್ಳುಗಾರ. ಯಾಕಂದರೆ ದೇವರ ಸಂಗ ಅಲ್ಲಿ ಇರುವವರು, ಪ್ರಾರ್ಥನೆ ಮಾಡುವವರು, ಸಭೆಗೆ ಬರುವವರು, ಪಾಪದಲ್ಲಿ ನಿರಂತರ ಜೀವನ ಮಾಡುವವರು ಆಗಬಾರದು ಅಂದರೆ ನಡೆದೆ. ಸೊ ಹಾಗಾದರೆ ನೀವು ಸುಳ್ಳುಗಾರ ಆಗಬಾರದು, ಸತ್ಯವಂತ ಆಗಬೇಕಾದ್ರೆ ನೀವು ಯೇಸು ನಂಬಿಕೆ ಇಡಬೇಕು. ಆತನ ಕೈಗೆ ನಡೆಯುತ್ತಾರೆ, ಎಲ್ಲ ವಾಗ್ದಾನ ಆಶೀರ್ವಾದವು ನೀವು ಹೊಂದುತ್ತೀರಿ, ಸಮಾಧಾನ ಹೊಂದುತ್ತೀರಿ, ಆರು ಹೊಂದುತ್ತೀರಿ. ಎಲ್ಲ ಜನರೇಷನ್ ಎಲ್ಲ ಶಾಪ ನಿಮಗೆ ದೇವರು ಬಿಡುಗಡೆಗೊಳ್ಳೋನಾಗಿದೆ. ದೇವರು ನಮಗೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡೋಣ. ಈ ಸಂದೇಶ ಉತ್ತಮವಾಗಿ ನಿಮ್ಮ ಅಭಿಪ್ರಾಯ ತಿಳಿಸಿರಿ. ತಂದೆ ದೇವರೇ, ಯೇಸು ನಮಗೆ ನನ್ನ ಸ್ತೋತ್ರ ಕೊಂಡಾಡ್ತೇನೆ ದೇವ. ಈ ಸಲ ಪ್ರತಿಯೊಬ್ಬ ವೀಕ್ಷಕರನ್ನು ಹಸ್ತಕ್ಕೆ ಒಪ್ಪಿಸ್ಕೊಳ್ತೇನೆ ದೇವ. ಪ್ರತಿಯೊಬ್ಬರಿಗೂ ದೇವ ಆ ವಿದ್ಯತೆ ಹೃದಯ, ಸಂಪೂರ್ಣ ಹೃದಯ, ಪ್ರಾಣ, ಬುದ್ಧಿ, ಶಕ್ತಿ, ಪ್ರೀತಿಸಿದ ಹೃದಯವನ್ನು ಪ್ರತಿಯೊಬ್ಬರಿಗೆ ಕೊಡಬೇಕು ನಾನು ಬೇಡಿಕೊಳ್ತೇನೆ. ಮತ್ತು ದೇವ, ಈ ಕೈಗಳು ಯಾರ್ಯಾರ ಜೀವಿತ ರೋಗಗಳುಂಟು, ಸಮಸ್ಯೆಗಳುಂಟು, ನಿಮ್ಮ ಕೈಗಳ ಮೇಲೆ ಇಟ್ಟಿರಿ. ಈ ಸಮಯ ಈ ಕೈಗಳ ಮೇಲೆ ಪ್ರತಿಯೊಬ್ಬ ರೋಗಗಳ ವಿರುದ್ಧವಾಗಿ ನಾನು ಪ್ರಾರ್ಥಿಸ್ತೇನೆ. ಎಲ್ಲ ರೋಗಗಳ ವಿರುದ್ಧ ಕಾರ್ಯ ಮಾಡುವಂಥ ಎಲ್ಲ ರೋಗದ ದುಷ್ಟ ಶಕ್ತಿಯನ್ನು, ರೋಗದ ದುರಾತ್ಮಗಳನ್ನು, ಎಲ್ಲ ರೋಗ ಎಂಬ ಶಾಪದಿಂದ, ಸಾಲ ಎಂಬ ಶಾಪದಿಂದ, ನಿರಾಶೆ, ಜಿಗುಪ್ಸೆ ಎಂಬ ಶಾಪದಿಂದ ಈ ಪ್ರತಿಯೊಬ್ಬ ಕೈ ಮೇಲೆ ಬಿಡುಗಡೆಗೊಳಿಸ್ತೇನೆ ನಮ್ಮಲ್ಲಿ. ಮತ್ತು ಗುಣ ಮಾಡೋ ಶಕ್ತಿಯು ಪ್ರತಿಯೊಬ್ಬರು ಮುಟ್ಟಿ ಪ್ರತಿಯೊಬ್ಬರು ಗುಣ ಹೊಂದಲಿ, ಆಶೀರ್ವಾದ, ಬಿಡುಗಡೆ, ಸಮಾಧಾನ ಹೊಂದಿಕೊಳ್ಳಲಿ. ಯೇಸು ಕ್ರಿಸ್ತ ನಾಮದಲ್ಲಿ ಆಮೇನ್. ಪ್ರೈಸ್ ದ ಲಾರ್ಡ್. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಜಯವೆನ್ನಿರಿ, ಜಯ ವೀರ ದೇವನಿಗೆ ನಿತ್ಯ ಸ್ತುತಿ.